ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತೊಂದು ಸ್ಟಿಚಿಂಗ್ ವಿಡಿಯೋನ ಶೇರ್ ಮಾಡಿದ್ದೀನಿ. ಚೂಡಿದಾರ್ ಟಾಪನ್ನು ಸ್ಟಿಚ್ ಮಾಡಿರುವಂಥ ವಿಡಿಯೋ. ಒಂದೇ ಮೆಜರ್ಮೆಂಟ್ನ 2 ಟಾಪ್ಗಳು. ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು 42 ಇದೆ. ಟಾಪ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ, ಸ್ವಲ್ಪ ದಪ್ಪ ಇದ್ದಾರೆ. ಬನ್ನಿ ಈಗ ಇದರನ್ನು ಸ್ಟಿಚ್ ಮಾಡುವಂಥ ಈಸಿ ಮೆಥಡ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೆಕ್ ಫಿನಿಶಿಂಗ್, ಸ್ಲೀವ್ ಅಟ್ಯಾಚ್ ಮಾಡೋದು, ಸೈಡ್ ಜಾಯಿನ್ ಮಾಡೋದು ಮತ್ತು ಸೈಡ್ ಸ್ಪ್ಲಿಟ್ಟನ್ನು ಸ್ಟಿಚ್ ಮಾಡುವಂಥದ್ದು. ಮೊದಲಿಗೆ ನೆಕ್ ಫಿನಿಶಿಂಗ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ. ಈಗ ಇದನ್ನು ಕ್ಯಾನ್ವಸ್ ಕೊಡ್ತಾ ಇಲ್ಲ, ಹಾಗೆ ನೆಕ್ ಫಿನಿಶಿಂಗ್ ಮಾಡ್ತಾ ಇದ್ದೀನಿ. ಕೆಲವು ಸಲ ಹೀಗೆ ನೋಡಿ, ಅದಿಲ್ಲ ಇದಿಲ್ಲ ಅಂತ ನಾವು ಕೆಲಸ ನಿಲ್ಲಿಸೋದ್ರ ಬದಲು ಎಲ್ಲ ರೀತಿಯಲ್ಲೂ ನಾವು ಕೆಲಸ ಮಾಡೋ ಅಂಥ ಟೆಕ್ನಿಕ್ನ ಕಲ್ತ್ಕೊಂಡಿರಬೇಕು ಅಲ್ವಾ. ಈಗ ನಾನು ಕೂಡ ಇವತ್ತು ಕ್ಯಾನ್ವಸ್ ಹಾಕ್ತಾ ಇಲ್ಲ, ನೆಕ್ ಫಿನಿಶಿಂಗ್ ಹಾಗೆ ಮಾಡ್ತಾ ಇದ್ದೀನಿ. ಅಂದರೆ ನೆಕ್ ಪೀಸ್ಗೆ ಡಬಲ್ ಲೈನಿಂಗನ್ನು ಕೊಡಬೇಕು, ಆಗ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ. ಲೈನಿಂಗ್ ಅಟ್ಯಾಚ್ ಮಾಡಿದ ಮೇಲೆ ನೆಕ್ ಶೇಪನ್ನ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ಆಮೇಲೆ ಡಬಲ್ ಪೀಸ್ ಲೈನಿಂಗ್ನ ಇಟ್ಕೊಂಡು ಅದು ಬಟ್ಟೆ ಜರಗಬಾರ್ದು ಅಂತ ಒಂದೆರಡು ಕಡೆ ಪಿನ್ ಹಾಕ್ಕೊಂಡು ಆಮೇಲೆ ಈ ರೀತಿ ನೆಕ್ ಶೇಪನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ಥರ. ಈಗ ಸ್ಟಿಚಿಂಗ್ ಆದಮೇಲೆ ನೆಕ್ ಪೀಸ್ ಕೊಟ್ಟಿರ್ತೀವಲ್ಲ, ಅದನ್ನು ಈ ಥರ ಉಲ್ಟಾ ತಿರುಗಿಸ್ಕೊಂಡು 1 ಇಂಚ್ ಗ್ಯಾಪ್ ಬಿಟ್ಟು ಅದನ್ನು ಸುತ್ತ ಕಟ್ ಮಾಡ್ಕೋಬೇಕು. ಆಮೇಲೆ ಅದನ್ನು ಸಿಂಗಲ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಮತ್ತು ನೆಕ್ ಶೇಪಲ್ಲೂ ಕೂಡ ಅಷ್ಟೇ ಕಟ್ ಮಾಡಿಕೊಂಡು ಎಲ್ಲೆಲ್ಲಿ ಕರ್ವ್ ಶೇಪ್ ಬಂದಿರುತ್ತೆ ಅಲ್ಲೆಲ್ಲ ಕೂಡ ನ್ಯಾಚ್ ಹಾಕ್ಕೊಂಡು ಅದನ್ನು ಟರ್ನ್ ಮಾಡಿ ಅಲ್ಲೂ ಕೂಡ ಕಿನಾರಿ ಹಾಕೋಬೇಕು. ನೋಡ್ತಾ ಇದ್ದೀರಲ್ವಾ, ಈಗ ನಾನು ನೆಕ್ ಪೀಸ್ ಕೊಟ್ಟಿದ್ದೀವಲ್ಲ ಅದನ್ನು ಎಡ್ಜಸ್ನ ಸಿಂಗಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ರೌಂಡ್ ಶೇಪಲ್ಲೇ ಅದನ್ನು ಕಟ್ ಮಾಡಿರೋದು, ಹಾಗಾಗಿ ರೌಂಡ್ ಶೇಪಲ್ಲೇ ಅದನ್ನು ಸಿಂಗಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಅದನ್ನು ಟರ್ನ್ ಮಾಡಿ ನೆಕ್ ಶೇಪ್ಗೆ ಕರೆಕ್ಟಾಗಿ ಕಿನಾರಿ ಹಾಕೋಬೇಕು. ಫ್ರಂಟ್ ನೆಕ್ ಫಿನಿಶಿಂಗ್ ಆಗಿದೆ. ಬ್ಯಾಕ್ ಸೈಡಲ್ಲಿ ರೌಂಡ್ ಶೇಪು ಅಥವಾ ಸ್ಕ್ವಯರು ನಿಮ್ಗೆ ಯಾವ್ದು ಬೇಕೋ ಅದನ್ನು ಇಟ್ಕೋಬೋದು. ಬ್ಯಾಕ್ ಸೈಡು ಕೂಡ ಇದೇ ಥರನೇ ಸ್ಟಿಚ್ ಮಾಡ್ಬೋದು, ಅಥವಾ ನಾವು ಬ್ಲೌಸ್ಗೆಲ್ಲ ಕ್ರಾಸ್ ಪೀಸ್ ಕೊಟ್ಟು ಸ್ಟಿಚ್ ಮಾಡ್ತೀವಲ್ಲ ಆ ರೀತಿ ಕೂಡ ಮಾಡ್ಬೋದು. ಈಗ ಶೋಲ್ಡ್ರ್ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ.
ಶೋಲ್ಡರ್ ಜಾಯಿಂಟ್ ಆದಮೇಲೆ ಒಂದು ಸಲ ನೀಟಾಗಿ ಚೆಕ್ ಮಾಡ್ಕೋಬೇಕು. ಯಾಕಂದರೆ ಶೋಲ್ಡರ್ ಹತ್ರ ಪೀಸ್ ಹಿಂದೆ ಮುಂದೆ ಏನಾದರೂ ಆಗಿದ್ರೆ ಅದನ್ನ ನೀಟಾಗಿ ಲೆವೆಲಾಗಿ ಕಟ್ ಮಾಡ್ಕೋಬೇಕು. ಮತ್ತು ಬ್ಯಾಕ್ ಸೈಡಲ್ಲಿ ಬೇಕಾದರೆ ಎಮ್ಮಿಂಗ್ ಮಾಡ್ಕೋಬೋದು, ಅಥವಾ ಅದನ್ನು ನಾವೇನು ನೆಕ್ ಪೀಸ್ ಕೊಟ್ಟಿರ್ತೀವಲ್ಲ ಅದನ್ನು ಸ್ಟಿಚ್ ಮಾಡ್ಕೋಬೋದು. ನಾನು ಬ್ಯಾಕ್ ಸೈಡಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ, ಫ್ರಂಟಲ್ಲಿ ಮಾತ್ರ ಎಮ್ಮಿಂಗ್ ಮಾಡ್ಕೊಡ್ತೀನಿ. ನೆಕ್ ಫಿನಿಶಿಂಗ್, ಶೋಲ್ಡರ್ ಫಿನಿಶಿಂಗ್ ಎರಡು ಕೂಡ ಆಯಿತು. ಈಗ ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ನು ಕೂಡ ಮೊದಲೇ ಕೆಳಗಡೆ ನೀವು ಫೋಲ್ಡಿಂಗ್ ಮಾಡ್ತೀರಾ ಅಥವಾ ಪೈಪಿಂಗ್ ಕೊಡ್ತೀರಾ, ಅದನ್ನು ರೆಡಿ ಮಾಡಿ ಇಟ್ಕೋಬೇಕು. ಲೈನಿಂಗ್ ಅಟ್ಯಾಚ್ ಮಾಡೋದಾದರೆ ಲೈನಿಂಗು ಕೂಡ ಅಟ್ಯಾಚ್ ಮಾಡಿ ಇಟ್ಕೋಬೇಕು. ಮತ್ತು ಶೋಲ್ಡ್ರ್ ಬಟನ್ ಹಾಕೋದಕ್ಕೆ ಪಟ್ಟಿ ಕೂಡ ಸ್ಟಿಚ್ ಮಾಡ್ಕೋಬೇಕು. ಸ್ಲೀವ್ ಅಟ್ಯಾಚ್ ಮಾಡುವಾಗಲೇ ಅದನ್ನು ಜೊತೆಗೇನೆ ಇಟ್ಟು ಸ್ಟಿಚ್ ಮಾಡ್ಕೋಬೋದು. ಸ್ಲೀವ್ನ ಈಗ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನಾವು ಸೆಂಟ್ರು ನ್ಯಾಚ್ ಹಾಕಿರ್ತೀವಲ್ಲ, ಕರೆಕ್ಟಾಗಿ ಶೋಲ್ಡ್ರು ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಟ್ಟು ಆ ಕಡೆ ಈ ಕಡೆ ಒಂದು ಸಲ ಚೆಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಲೆವೆಲ್ ಮಾಡಿಕೊಂಡು ಸ್ಟಿಚ್ ಹಾಕೋಬೇಕು, ಡಬಲ್ ಸ್ಟಿಚ್ ಹಾಕಬೇಕು. ಸ್ಲೀವ್ ಅಟ್ಯಾಚ್ ಮಾಡುವಾಗ ನಿಧಾನವಾಗಿ ನೋಡಿಕೊಂಡು ಮಾಡಿ, ಯಾಕಂದರೆ ಒಂದೇ ಲೆವೆಲಿಗೆ ಬರಬೇಕು. ಮತ್ತು ಹಿಂದೆಗಡೆ ಬಟ್ಟೆ ಸಿಕ್ಕಾಕೋಬಾರ್ದು, ಅದನ್ನೆಲ್ಲ ನೋಡಿಕೊಂಡು ನಿಧಾನವಾಗಿ ಸ್ಟಿಚ್ ಮಾಡಬೇಕು. ಈಗ ಸ್ಲೀವ್ ಅಟ್ಯಾಚ್ ಆಗಿದೆ. ಡಬಲ್ ಸ್ಟಿಚ್ ಹಾಕಿ ಶೋಲ್ಡರ್ ಪಟ್ಟಿ ಕೂಡ ಹಾಕಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಸೈಡ್ ಜಾಯಿನ್ ಮಾಡ್ತಾ ಇರೋದು. ಆಲ್ರೆಡಿ ಕಟಿಂಗ್ ಮಾಡುವಾಗ ಸೈಡ್ ಫಿಟ್ಟಿಂಗ್ಗೆ ನಾವು ಮಾರ್ಕನ್ನು ಹಾಕೋಬೇಕು. ಮಾರ್ಕ್ ಮಾಡ್ಕೊಂಡಿದ್ರೆ ಅದೇ ಮಾರ್ಕಿಂಗ್ ಮೇಲೆ ಸ್ಟಿಚ್ ಹಾಕೊಂಡು ಹೋಗಬೇಕು. ಸೈಡ್ ಓಪನ್ ಬಿಟ್ಟಿರ್ತೀವಲ್ಲ, ಅಲ್ಲಿ 1 ಇಂಚ್ ಗ್ಯಾಪ್ ಬಿಟ್ಟು ಈ ರೀತಿ ಸ್ಟಿಚ್ ಹಾಕೊಂಡು ಹೋಗಬೇಕು. ನಾವು ಏನು ಶೇಪ್ನ ಮಾರ್ಕ್ ಮಾಡಿರ್ತೀವೋ ಅದ್ರ ಮೇಲೆ ಹಾಕಬೇಕು. ಈ ರೀತಿ ಸೈಡ್ ಸ್ಟಿಚ್ಚನ್ನು 2 ಅಥವಾ 3 ಸ್ಟಿಚ್ ಹಾಕೋಬೇಕು. ನಾವು ಬ್ಲೌಸ್ಗೆ ಯಾವ ರೀತಿ ಹಾಕ್ತೀವೋ ಅದೇ ರೀತಿಯೇ ಒಂದೊಂದು 1/4 ಇಂಚ್ ಗ್ಯಾಪಲ್ಲಿ 3 ಸ್ಟಿಚ್ ಅಥವಾ 2 ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಮೂರು ಸ್ಟಿಚ್ಚು ಹಾಕೊಂಡಾದ್ಮೇಲೆ ಈ ರೀತಿ ಸೈಡ್ ಕಟ್ಟಿಂಗನ್ನು ಲೆವೆಲ್ ಮಾಡ್ಕೊಳ್ಳಿ. ಓವರ್ಲಾಕ್ ಮಾಡಿದಾಗ ನೀಟಾಗಿ ಬರುತ್ತೆ. ಈಗ ಸೈಡ್ ಓಪನನ್ನು ಸ್ಟಿಚ್ ಮಾಡಬೇಕು. ನೋಡಿ, ಈ ರೀತಿ ಕೆಳಗಡೆಯಿಂದನೇ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಫೋಲ್ಡಿಂಗ್ ನಾನು ಯಾವ ಥರ ಮಾಡ್ತಾ ಇದ್ದೀನಿ ಅಂತ ನೋಡಿ. ಮೊದಲು ಸಿಂಗಲ್ ಫೋಲ್ಡ್ ಮಾಡಿ ಅದ್ರ ಮೇಲೇ ಇನ್ನೊಂದು ಡಬಲ್ ಫೋಲ್ಡಿಂಗ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಸೈಡ್ ಓಪನ್ ಸ್ಟ್ರೈಟ್ ಆಗೇನೆ ಬರುತ್ತೆ. ಸೈಡ್ ಓಪನ್ ನಾವೇನು ಕಟ್ ಮಾಡ್ತೀವಲ್ಲ ಅದು ಸ್ಟ್ರೈಟ್ ಆಗೇನೆ ಬರಬೇಕು. ಕೆಲವೊಂದು ಡ್ರೆಸ್ಗಳು ನೀವು ನೋಡಿರ್ತೀರ ಬೇರೆಯವ್ರು ಹಾಕ್ಕೊಂಡಿರೋದು, ಸಿಲ್ಕ್ ಅಥವಾ ಪಾಲಿಸ್ಟರ್, ಕ್ರೇಪ್ ಇಂಥ ಮೆಟೀರಿಯಲಲ್ಲಿ ಟಾಪ್ನ ಸ್ಟಿಚ್ ಮಾಡಿ ಹಾಕ್ಕೊಂಡಿದ್ದಾಗ ಅದು ಹೀಗೆ ಫೋಲ್ಡ್ ಆಗುತ್ತೆ, ಸ್ಟ್ರೈಟಾಗಿ ಕುತ್ಕೊಳ್ಳಲ್ಲ. ಆ ಥರ ಆಗಬಾರ್ದು ಅಂದರೆ ನಾವು ಕಟ್ಟಿಂಗೂ ಸ್ಟ್ರೈಟಾಗಿ ಮಾಡಬೇಕು, ಮತ್ತು ಈ ರೀತಿ ಫೋಲ್ಡಿಂಗ್ನು ಕೂಡ ನೀಟಾಗಿ ಮಾಡಬೇಕು. ಮತ್ತು ನೋಡಿ, ನಮ್ಗೆ ಎಲ್ಲಿ ತನಕ ಬೇಕೋ ಅಲ್ಲಿ ತನಕ ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಈ ರೀತಿ ಟರ್ನ್ ಮಾಡಿಕೊಂಡು 2-3 ಸ್ಟಿಚ್ಚು ರಫ್ ಹೊಡ್ಕೊಂಡು ಆಮೇಲೆ ಮತ್ತೆ ತಿರುಗಿಸ್ಕೊಂಡು ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ಈ ರೀತಿ ಮಾಡೋದ್ರಿಂದ ಬೇಗ ಹೊಲಿಗೆ ಬಿಟ್ಕೊಳ್ಳಲ್ಲ.
ಮೊದಲು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿರ್ತೀವಿ, ಮತ್ತು ಸೈಡಲ್ಲಿ ಕೂಡ ಅಂದರೆ ಎಡ್ಜಲ್ಲಿ ಕೂಡ ಇನ್ನೊಂದು ಸ್ಟಿಚ್ ಹಾಕೋಬೇಕು, ಆಗ ಅದು ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ಫಿನಿಶಿಂಗ್ ಆಯಿತು. ಈಗ ಇನ್ನೊಂದು ಸೈಡ್ ಫಿನಿಶಿಂಗ್ ಮಾಡ್ತಾ ಇದ್ದೀನಿ. ನಾನು ಸ್ಟಿಚ್ ಮಾಡೋ ಮೆಥಡ್ ಹೀಗೇ, ಏನಂದರೆ ಒಂದು ಸೈಡ್ ಸ್ಲೀವ್ ಅಟ್ಯಾಚ್ ಮಾಡಾದ್ಮೇಲೆ ಸೈಡ್ ಜಾಯಿನ್ ಮಾಡಿಕೊಂಡು ಹಾಗೆ ಸೈಡ್ ಓಪನ್ ಕೂಡ ಸ್ಟಿಚ್ ಮಾಡ್ಕೊಳ್ತೀನಿ. ಒಂದು ಕಡೆ ಫಿನಿಶಿಂಗ್ ಮಾಡಿ ಮತ್ತು ಇನ್ನೊಂದು ಸೈಡ್ ಫಿನಿಶಿಂಗ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಕೂಡ ಬೇಗ ಬೇಗ ಫಿನಿಶಿಂಗ್ ಆಗುತ್ತೆ. ಎರಡೂ ಕಡೆನೂ ಸೈಡ್ ಫಿನಿಶಿಂಗ್ ಆದಮೇಲೆ ಈಗ ಕೆಳಗಡೆ ನೋಡಿ ಇಲ್ಲಿ ಫಿನಿಶಿಂಗ್ ಮಾಡ್ಕೋಬೇಕು. ಇದನ್ನು ಫೋಲ್ಡಿಂಗ್ ಹಾಕೊಂಡು ನೋಡಬೇಕು. ಕೆಲವೊಂದು ಸಲ ಸ್ವಲ್ಪ ಉದ್ದ ತುಂಡ ಆಗಿರುತ್ತೆ, ಅದನ್ನು ಲೆವೆಲ್ ಆಗಿ ಕಟ್ ಮಾಡಿಕೊಂಡು ಅಲ್ಲೂ ಕೂಡ ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಬೇಕು ಮತ್ತು 2 ಸ್ಟಿಚ್ ಹಾಕಬೇಕು. ಮೊದಲು ಫೋಲ್ಡಿಂಗಲ್ಲಿ ಒಂದು ಸ್ಟಿಚ್ ಹಾಕಿರ್ತೀವಿ ಮತ್ತು ಎಡ್ಜಸ್ಸಲ್ಲಿ ಒಂದು ಸ್ಟಿಚ್ ಹಾಕಬೇಕು. ಎರಡೂ ಕಡೆ ಸ್ಟಿಚಿಂಗ್ ಮಾಡೋದನ್ನ ನಾನು ತೋರಿಸಿದ್ದೀನಿ. ನೀವು ನಿಧಾನವಾಗಿ ವಿಡಿಯೋನ ನೋಡಿದ್ರೆ ಖಂಡಿತ ನಿಮಗೆ ಅರ್ಥ ಆಗುತ್ತೆ. ಏನೇ ಡೌಟ್ ಇದ್ದರೂ ಕಮೆಂಟ್ಸಲ್ಲಿ ಕೇಳಿ. ಚೂಡಿದಾರ್ ಟಾಪ್ನ ಸ್ಟಿಚ್ ಮಾಡೋದು ಬ್ಲೌಸ್ಗಿಂತನೂ ತುಂಬ ಈಸಿ ಮತ್ತು ಸೇಮ್ ಟೈಮಲ್ಲೇ ಫಿನಿಶಿಂಗ್ ಮಾಡ್ಬೋದು. 40 ನಿಮಿಷದಲ್ಲಿ ಒಂದು ಟಾಪ್ನ ಫಿನಿಶಿಂಗ್ ಮಾಡ್ಬೋದು. ಮಿನಿಮಮ್ 1.25 ಗಂಟೆನಲ್ಲಿ ಒಂದು ಡ್ರೆಸ್ ಕಂಪ್ಲೀಟಾಗಿ ಟಾಪು ಬಾಟಮ್ ಎರಡೂ ಕೂಡ ಸ್ಟಿಚ್ ಮಾಡ್ಬೋದು. ಫ್ರಂಟ್ ನೆಕ್ಕು ಮತ್ತು ಸೈಡ್ ಫಿನಿಶಿಂಗ್ ತುಂಬ ಮುಖ್ಯ. ಅದೆರಡು ಫಿನಿಶಿಂಗ್ ನೀಟಾಗಿ ಬಂದರೆ ಟಾಪ್ ಫಿಟ್ಟಿಂಗ್ ಪರ್ಫೆಕ್ಟಾಗಿರುತ್ತೆ. ನೋಡಿ ಈ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ. ತುಂಬಾ ಈಸಿ ಮೆಥಡಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಏನೇ ಡೌಟ್ ಇದ್ದರೂ ಕಮೆಂಟ್ಸಲ್ಲಿ ಕೇಳಿ ಆಯಿತಾ.